ಮಂಗಳೂರಿನಲ್ಲಿ ವರುಣನ ಆರ್ಭಟ ಮುಂದುವರಿದಿರುವಂತದ್ದು, ಹಲವೆಡೆ ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಮಂಗಳೂರಿನ ಕದ್ರಿ ಕೈಬಟ್ನಲ್ಲಿ ಇರುವಂತಹ ಉಷಾ ಅವರ ಮನೆಯ ಹಿಂಬದಿ ಇರುವಂತಹ ಒಂದು ಕಾಂಪೌಂಡ್ ಕುಸಿತ ಆಗಿರುವಂತದ್ದು. ಏನು ಕಾಂಪೌಂಡ್ ಅನ್ನು ಕಟ್ಟಿದ್ರು, ಅದು ಇತ್ತೀಚೆಗೆ ಸುರಿದಂತಹ ಭಾರಿ ಮಳೆಗೆ ಆ ಕಾಂಪೌಂಡ್ ಕುಸಿದು ಮನೆಯ ಗೋಡೆ ಮೇಲೆ ಬಿದ್ದಿರುವಂತದ್ದು. ನೀವೀಗ ಕಾಂಪೌಂಡ್ ಕುಸಿತ ಆಗಿರುವಂತಹ ದೃಶ್ಯ ಗಮನಿಸಬಹುದು. ಬಹಳಷ್ಟು ದೊಡ್ಡ ಕಾಂಪೌಂಡ್ ಆ ಒಂದು ಲ್ಯಾಂಡ್ಗೆ ಕಟ್ಟಿದ್ರು, ಅಂದ್ರೆ ಇವರ ಮನೆಗೆ ತಾಗಿಕೊಂಡು ಆ ಒಂದು ಲ್ಯಾಂಡ್ ಇತ್ತು, ಅದಕ್ಕೆ ಕಾಂಪೌಂಡ್ ಕಟ್ಟಿದ್ರು. ಅದು ನಿರಂತರವಾಗಿ ಮಳೆ ಸುರಿದ ಕಾರಣವಾಗಿ ಅದರ ಒಂದು ಭಾಗ ಕುಸಿದು ಬಿದ್ದಿರುವಂತದ್ದು, ಕುಸಿದು ಬಿದ್ದು ಮನೆಯ ಗೋಡೆಗೆ ಬಿದ್ದಿರುವಂತದ್ದು. ಗೋಡೆಯ ಈ ಭಾಗ ಏನಿದೆ, ಆ ಗೋಡೆ ಈ ಭಾಗದಲ್ಲಿ ಗೋಡೆ ಕೂಡ ಕುಸಿದು ಆ ಮನೆಯ ಕಿಚನ್ ಏರಿಯಾಕ್ಕೆ ಆ ಮಣ್ಣು ಬಿದ್ದಿರುವಂತದ್ದು. ಮನೆ ಈಗಾಗಲೇ ಇವರು ಏನು ಆ ಒಂದು ಪ್ರದೇಶದಲ್ಲಿ ಇಲ್ಲದ ಕಾರಣವಾಗಿ ಪ್ರಾಣಾಪಾಯ ತಪ್ಪಿರುವಂತದ್ದು. ಸದ್ಯ ಆ ಮನೆಯವರು ಬೇರೆ ಮನೆಗೆ ಶಿಫ್ಟ್ ಆಗಿ ಅಲ್ಲಿ ವಾಸವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕೊಡಗಿನಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಧಾರಾಕಾರ ಮಳೆಗೆ ಕಾವೇರಿ ನದಿಗೆ ಜೀವ ಕಳೆ ಬಂದಿದ್ದು ತುಂಬಿ ಹರಿತಾ ಇದೆ. ದುಬಾರಿಯಲ್ಲಿ ರಿವರ್ ಯಾಕ್ಟಿಂಗ್ ಆರಂಭವಾಗಿದ್ದು ಪ್ರವಾಸಿಗರು ಮಸ್ತ್ ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಮಡಿಕೇರಿ ಪ್ರತಿನಿಧಿ ಅನು ಕಾರ್ಯಪ್ಪ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದರಿಂದ ಕಾವೇರಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಸ್ವಲ್ಪ ಏರಿಕೆಯಾಗಿದೆ. ಆದ್ದರಿಂದ ವೈಟ್ ವಾಟರ್ ರಿವರ್ ರಾಫ್ಟಿಂಗ್ ಏನಿದೆ ಇದು ಕೂಡ ಆರಂಭ ಆಗಿದೆ. ನಾವೀಗ ಕೊಡಗಿನ ಪ್ರಮುಖ ಪ್ರವಾಸಿ ತಾಣ ದುಬಾರೆ ಕಾವೇರಿ ನದಿಯಲ್ಲಿ ಇದ್ದೇವೆ. ಇಲ್ಲಿ ನೋಡಬಹುದು, ಇವತ್ತಿಂದ ಆರಂಭವಾಗಿರುವಂತದ್ದು. ಯಾಕಂದ್ರೆ ನೀರು ಸ್ವಲ್ಪ ಏರಿಕೆ ಆಗಿದ್ದರಿಂದ ರಿವರ್ ರಾಫ್ಟಿಂಗ್ ಆರಂಭವಾಗಿರುವಂತದ್ದು. ಅಂದ್ರೆ ಸಾಕಷ್ಟು ಪ್ರವಾಸಿಗರು ಈ ಜಲಕ್ರೀಡೆ ಮಾಡ್ಲಿಕ್ಕೋಸ್ಕರ ಇಲ್ಲಿಗೆ ಬರುವಂತದ್ದು. ಇಲ್ಲಿಂದ ಆರಂಭವಾದ್ರೆ ಹೋಗಿ ತೆಪ್ಪದ ಕಂಜಿ ಅಂತಿದೆ, ಅಲ್ಲಿ ಇಳಿದು ಅವರು ಮತ್ತೆ ವಾಪಸ್ ಈ ಕಡೆ ಬರುವಂತದ್ದು. ಇನ್ನು ಸಾಕಷ್ಟು ರಾಫ್ಟ್ಗಳು ಕೂಡ ಇಲ್ಲಿ ಇದೆ, ನೀವು ನೋಡಬಹುದು. ಸಾಕಷ್ಟು ರಾಫ್ಟ್ಗಳಿದೆ. ಅಂದ್ರೆ ಈಗ ತಾನೇ ಇವತ್ತಿಂದ ಮಳೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹೆಚ್ಚಾಗಿದೆ, ರಾಫ್ಟ್ ಆರಂಭವಾಗಿದ್ದು. ಅದರಿಂದ ಸಾಕಷ್ಟು ಪ್ರವಾಸಿಗರಿಗೆ ಈಗ ಮಾಹಿತಿ ಇಲ್ಲ ಆರಂಭ ಆಗಿದೆ ಅಂತ ಹೇಳುವಂತದ್ದು. ಈಗ ಬರೋರೆಲ್ಲ ರಾಫ್ಟಿಂಗ್ ಹೋಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇರೋರೆಲ್ಲ ಸಾಕಷ್ಟು ಮಾಲೀಕರು ಕೂಡ ಇದ್ದಾರೆ. ಅವರೆಲ್ಲ ಇದೇ ಒಂದು ಕಾವೇರಿ ನದಿಯಲ್ಲಿ ದುಬಾರಿಯಲ್ಲಿ ಒಂದೇ ಪಾಯಿಂಟ್ ಇರುವಂತದ್ದು ರಾಫ್ಟಿಂಗ್ ಮಾಡ್ಲಿಕ್ಕೆ. ಹಾಗಾಗಿ ಎಲ್ಲಾ ಪ್ರವಾಸಿಗರು ಇಲ್ಲಿಗೆ ಬರುವಂತದ್ದು. ಯಾಕಂದ್ರೆ ದುಬಾರಿ ಅಂದ್ರೆ ಇಲ್ಲಿ ಆ ಕಡೆ ಕಾವೇರಿ ನದಿ ಆಚೆ ಎಲಿಫೆಂಟ್ ಕ್ಯಾಂಪ್ ಕೂಡ ಇದೆ. ಇಲ್ಲಿಗೆ ಬರೋರೆಲ್ಲ ರಾಫ್ಟಿಂಗ್ ಹೋಗ್ತಾರೆ. ಆದ್ರಿಂದ ಇನ್ನು ಮುಂದೆ ಒಂದು 3-4 ತಿಂಗಳವರೆಗೆ ಇದು ಇದೇ ರೀತಿ ಮುಂದುವರಿಯುತ್ತೆ. ಕ್ಯಾಂಪ್ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಯಾದಗಿರಿ ನಗರದ ಹೊರವಲಯದಲ್ಲಿ ಇರೋ ಭೀಮಾ ನದಿ ಸೇತುವೆ ಶಿಥಿಲಾವಸ್ಥೆ ತಲುಪಿದ್ದು ಸೇತುವೆ ಕುಸಿಯುವ ಆತಂಕ ಶುರುವಾಗಿದೆ. ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ಸೇತುವೆ ಇದಾಗಿದ್ದು ಎಲ್ಲೆಂದರಲ್ಲಿ ಬೆರುಕು ಬಿಟ್ಟಿದೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ. ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲೇ ಕಟ್ಟಿರತಕ್ಕಂತಹ ಯಾದಗಿರಿ ನಗರದ ಹೊರವಲಯದಲ್ಲಿರತಕ್ಕಂತಹ ಭೀಮಾ ನದಿಗೆ ಕಟ್ಟಿರತಕ್ಕಂತಹ ಈ ಒಂದು ಸೇತುವೆ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿರ್ತಕ್ಕಂಥದ್ದು. ಸದ್ಯ ನಾನಿವಾಗ ಇದೇ ಒಂದು ಭೀಮಾ ನದಿಯ ದಡದಲ್ಲಿರ್ತಕ್ಕಂಥ ಈ ಒಂದು ಸೇತುವೆ ಮೇಲಿದ್ದೀನಿ, ನೋಡ್ತಾ ಇರಬಹುದು ನೀವು. ಸಂಪೂರ್ಣವಾಗಿ ಈ ಒಂದು ಸೇತುವೆ ಈಗ ಶತಮಾನಗಳ ಗಡಿಯನ್ನ ದಾಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ಸೇತುವೆ ಈಗಾಗಲೇ ಅಂದ್ರೆ ಶಿಥಿಲಾವಸ್ಥೆಗೆ ತಲುಪಿರ್ತಕ್ಕಂಥದ್ದು ನೀವು ನೋಡ್ತಾ ಹೋಗಬಹುದು. ಯಾವ ರೀತಿ ಅಂತಂದ್ರೆ ಸಂಪೂರ್ಣವಾಗಿ ಈ ಒಂದು ದೃಶ್ಯಾವಳಿಗಳು ಸಹ ನೀವು ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಏನು ಈ ಒಂದು ಬ್ರಿಡ್ಜ್ ಈಗ ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು ನೀವು ನೋಡ್ತಾ ಇರಬಹುದು. ಏನು ಭೀಮಾ ನದಿಗೆ ಸುಮಾರು 1 ಕಿಲೋಮೀಟರ್ ಉದ್ದಕ್ಕೂ ಕಟ್ಟಿರ್ತಕ್ಕಂಥ ಈ ಸೇತುವೆ ಈಗ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದು, ಏನು ಈ ಒಂದು ಸೇತುವೆ ಮೇಲ್ಭಾಗದಲ್ಲಿ ನೋಡೋದಾದ್ರೆ ಗಿಡ ಗಂಟಿಗಳು ಬೆಳೆದಿರುವಂತದ್ದು. ಈಗಾಗಲೇ ಇದು ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿರುವಂತಹ ಸೇತುವೆ ಆಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತವೆ. ಆ ಮೊದಲೇ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರವಾಗಿ ಎಚ್ಚೆತ್ತುಕೊಂಡು ಈ ಒಂದು ಸೇತುವೆಯನ್ನು ದುರಸ್ತಿ ಮಾಡಬೇಕು ಅಂತ ಹೇಳಿ ಇಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರರು ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರೈತರಿಗೆ ವರದಾನವಾಗಬೇಕಾಗಿದ್ದಂತಹ ತುಂಗಾ ಮೇಲ್ದಂಡೆ ಯೋಜನೆ ಇದೀಗ ರೈತರಿಗೆ ಶಾಪವಾಗಿ ಬಿಟ್ಟಿದೆ. ಬೇಸಿಗೆಯಲ್ಲಿ ಕಾಮಗಾರಿ ಮಾಡದೆ ಮಳೆಗಾಲದಲ್ಲಿ ಅಧಿಕಾರಿಗಳು ಕಾಮಗಾರಿ ಆರಂಭಿಸಿರುವುದು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಿನ್ನೆ ಅಷ್ಟೇ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಪ್ರಾರಂಭ ಆಗಿರುವಂತದ್ದು. ಈಗ ಕಾಮಗಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. 10 ತಿಂಗಳಿಂದ ಹಾಳಾದಂತಹ ಈ ತುಂಗಾ ಮೇಲ್ದಂಡೆ ಯೋಜನೆಯನ್ನ ಇದೀಗ ಸರಿಪಡಿಸುವ ಪ್ರಯತ್ನಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. 50 ಲಕ್ಷ ರೂಪಾಯಿಗಳ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಜಿಲ್ಲಾಡಳಿತದಿಂದ ಜಿಸಿ ಅವರೇ ಹೇಳಿದ್ರು ಖುದ್ದಾಗಿ. ಈಗ ಕಾಮಗಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಒಂದ್ರೆ ಕೇವಲ ಮಣ್ಣನ್ನು ಹಾಕಿದ್ದಾರೆ, ಇದ್ರ ಮೇಲೆ ರೋಲನ್ನು ಓಡಿಸಿ ಕಾಮಗಾರಿ ಮಾಡಿಕೊಟ್ಟಿದ್ದಾರೆ. ನಾನು ತೋರಿಸ್ತಾ ಹೋಗ್ತೀನಿ, ನಮ್ಮ ಕ್ಯಾಮರಾ ಸಂಖ್ಯೆ ತೋರಿಸ್ತಾರೆ. ಈ ಮಣ್ಣನ್ನು ಹಾಕಿದ್ದಾರೆ, ಈಗ ಮಳೆ ಬಂದಿದೆ, ಈಗಾಗಲೇ ಅದು ಕೂಡ ಸವಿತಾ ಹೋಗ್ತಾ ಇರುವಂತದ್ದು. ಅಂದ್ರೆ ಇದು ಯಾವ ರಸ್ತೆ? ರೈತರು ಜಮೀನಿಗೆ ಹೋಗ್ಲಿಕ್ಕೆ ಮಾಡ್ಕೊಂಡಂತ ಒಂದು ರಸ್ತೆ ಇದು. ಪಕ್ಕದಲ್ಲೇ ಇರುವಂತಹ ಈ ಕಾಲುವೆ ಏನಿದೆ, ಕಾಲುವೆಯಿಂದ ಉಪಯೋಗ ಆಗಬೇಕಾಯ್ತು. ಈ ರೀತಿ ಈಗಾಗಲೇ ಇದು ಹಾಳಾಗ್ತಾ ಇರುವಂತದ್ದು.
ಸದ್ಯಕ್ಕೆ ಕಣ್ಣೊರೆಸುವ ತಂತ್ರವನ್ನು ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಹಾಗಾದ್ರೆ ಅಧಿಕಾರಿಗಳು ಅನ್ನೋದು ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಕೆಲಸವನ್ನ ಬೇಗ ಮುಗಿಸಲಿ, ಗಟ್ಟಿಯಾಗಿ ಮಾಡಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕುಮಾರ್ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಗದಗ ಜಿಲ್ಲೆಯಲ್ಲಿ ಉಕ್ಕಿ ಹರಿದ ಬೆಣ್ಣೆಹಳ್ಳದ ಅವಾಂತರಕ್ಕೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕರ್ಲಗೇರಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊರಲಹಳ್ಳಿ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ದಡದಲ್ಲಿರುವಂತಹ ಬೆಣ್ಣೆಹಳ್ಳ ಉಕ್ಕಿ ಹರಿದಿರುವುದರಿಂದ ಸಾಕಷ್ಟು ಪ್ರಮಾಣದ ನೀರು ಗ್ರಾಮಕ್ಕೆ ನುಗ್ಗಿತ್ತು. ಹೀಗಾಗಿ ಗ್ರಾಮದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಮ್ಮ ಜಾನುವಾರುಗಳನ್ನು ಕೂಡ ಮನೆಯಲ್ಲಿ ಕಟ್ಟಿಕೊಳ್ಳದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈ ರೀತಿ ರೈತರು ತಮ್ಮ ಜಾನುವಾರುಗಳನ್ನು ರಸ್ತೆ ಪಕ್ಕದಲ್ಲಿ ಕಟ್ತಾ ಇದ್ದಾರೆ. ಯಾಕಂತಂದ್ರೆ ಮನೆಯಲ್ಲಿ ನೀರು ನುಗ್ಗಿರೋದ್ರಿಂದ ಮನೆಗಳ ಸಾಕಷ್ಟು ರಾಡಿ ಆಗಿದ್ದಾವೆ. ಹೀಗಾಗಿ ಜಾನುವಾರುಗಳನ್ನು ಕೂಡ ಮನೆಗೆ ಕಟ್ಟಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಬೆಳೆ ಹಾನಿಯಾದರೆ ಇನ್ನೊಂದು ಕಡೆ ಜಾನುವಾರುಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಕೂಡ ಇಲ್ಲಿಯ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನ್ನದಾತರಿಗೆ ವ್ಯವಸಾಯಕ್ಕೆ ಬೇಕಾಗುವಂತಹ ಜಾನುವಾರುಗಳಾಗಿರ್ಬೋದು, ಜೋಡೆತ್ತುಗಳಾಗಿರ್ಬೋದು, ಈ ರೀತಿ ರಸ್ತೆ ಉದ್ದಕ್ಕೂ ಕೂಡ ಈ ರೀತಿ ಕಟ್ಟಿಕೊಂಡಿದ್ದಾರೆ. ನಮ್ಮ ಗ್ರಾಮ ಏನಿದೆ ಈ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕಂತೇಳಿ ಬಹುದಿನಗಳಿಂದ ಇಲ್ಲಿಯ ಗ್ರಾಮಸ್ಥರು ಬೇಡಿಕೆ ಇತ್ತು. ಆದರೂ ಕೂಡ ಈವರೆಗೆ ಸ್ಥಳಾಂತರ ಮಾಡಿಲ್ಲ. ಹೀಗಾಗಿ ಆದಷ್ಟು ಬೇಗ ಸ್ಥಳಾಂತರ ಮಾಡಬೇಕಂತೇಳಿ ಇಲ್ಲಿಯ ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಬಾಗಲಕೋಟೆಯಲ್ಲಿ ರಸ್ತೆಗಳು ಮೊದಲೇ ಗುಂಡಿಮಯವಾಗಿದೆ. ಇದೀಗ ಮಹಾ ಮಳೆಯಿಂದಾಗಿ ರಸ್ತೆಗಳು ಮತ್ತಷ್ಟು ಹದಗೆಟ್ಟಂತಹ ದುರಸ್ತಿಗೆ ವಿಭಿನ್ನ ಹೋರಾಟ ನಡೆಸಲಾಗ್ತಾ ಇದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಬಾಗಲಕೋಟೆ ನಗರದಲ್ಲಿದ್ದಂತಹ ಎಲ್ಲ ರಸ್ತೆಗಳು ಹಾಳಾಗಿ ಇವತ್ತಿನ ದಿವಸ ಪ್ರಯಾಣಿಕರಿಗೆ ಸಾಕಷ್ಟು ಸಂಕಟವನ್ನು ಉಂಟು ಮಾಡ್ತಾ ಇದೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈ ರೋಡ್ ಏನಿದೆಯಲ್ಲ, ಇದು ಮುಖ್ಯವಾದಂತಹ ರಸ್ತೆ. ಜಿಲ್ಲಾ ಕೇಂದ್ರದಿಂದ ಏನು ಬಾದಾಮಿ ಐತಿಹಾಸಿಕ ನಗರಿ ಬಾದಾಮಿಗೆ ಹೋಗುವಂತ ರಸ್ತೆ ಆಗಿದ್ದು, ಇಲ್ಲಿ ಜನರು ಕೂಡ ಏನು ದಿನಾಲೂ ಓಡಾಡಬೇಕಾದ್ರೆ ನೂರಾರು ವಾಹನಗಳು ಓಡಾಡ್ತವೆ. ಆದ್ರೆ ಇದೇ ದಾರಿಯಲ್ಲಿ ಓಡಾಡಬೇಕಾದ್ರೆ ಸಾಕಷ್ಟು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಸನ್ನಿವೇಶ ಇಲ್ಲಿರೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಕೂಡ ಇವತ್ತಿನ ದಿವಸ ಏನು ಜನಪ್ರತಿನಿಧಿಗಳಿಗಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಆದ್ರೆ ಯಾವುದೋ ಒಬ್ಬ ಅಧಿಕಾರಿ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಯಾರೂ ಕೂಡ ಇತ್ತ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಹಾಯಿಸದೇನೆ ಇಲ್ಲೇ ಓಡಾಡಿದರೂ ಕೂಡ ಕಣ್ಮುಚ್ಚಿ ಓಡಾಡುವಂತ ಒಂದು ಸನ್ನಿವೇಶ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಾರ್ವಜನಿಕರು ಹೇಳುವಂತ ಮಾತಾಗಿದೆ. ಇಷ್ಟಾದರೂ ಕೂಡ ಇನ್ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಏನು ಸಾರ್ವಜನಿಕರಿಗೆ ಈ ರಸ್ತೆಗಳನ್ನ ಸರಿ ಮಾಡಿಕೊಡ್ಬೇಕನ್ನುವಂಥದ್ದೇ ಸಾರ್ವಜನಿಕರ ಒಂದು ಒತ್ತಾಯವಾಗಿದೆ. ಕ್ಯಾಮರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬೆಂಗಳೂರಿನ ಬಸವನಗುಡಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಅಕ್ಷಯ್ ಎಂಬಾತ ಗಾಡಿಯಲ್ಲಿ ಹೋಗ್ತಾ ಇದ್ದ ವೇಳೆ ಏಕಾಏಕಿ ಆತನ ಮೇಲೆ ಒಣಗಿದ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದೀಗ ಸಾವು ಬದುಕಿನ ಮಧ್ಯೆ ಆತ ಹೋರಾಡ್ತಾ ಇದ್ದು ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಬನಶಂಕರಿ 2ನೇ ಹಂತದ ಬ್ಯಾಂಕ್ ಕಾಲೋನಿ ನಿವಾಸಿ ಅಕ್ಷಯ್ ಅವರಿಗೆ ನಿನ್ನೆ ಬಿದ್ದಂತಹ ಮರದ ಕೊಂಬೆಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಗಾಯ ಆಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ನಿನ್ನೆಯಿಂದ ಟ್ರೀಟ್ಮೆಂಟ್ ಸದ್ಯಕ್ಕೆ ನಡೀತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ವೈದ್ಯರು ಹೇಳಿರೋ ಪ್ರಕಾರ ತುಂಬಾ ಕ್ರಿಟಿಕಲ್ ಆದಂತಹ ಸಿಚುವೇಶನ್ ಇರೋದ್ರಿಂದ ಚಾನ್ಸಸ್ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ 48 ಗಂಟೆಗಳಲ್ಲಿ ಅವರಿಗೆ ಯಾವ ರೀತಿಯಾಗಿ ಎಚ್ಚರ ಆಗುತ್ತಾ ಅನ್ನೋದನ್ನ ಹೇಳ್ತೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ನಿನ್ನೆ ಹಲವು ಗಂಟೆಗಳ ಬಳಿಕ ಬಿಬಿಎಂಪಿಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಕೊನೆಗೂ ಚಿಕಿತ್ಸೆಯ ವೆಚ್ಚವನ್ನ ಭರಿಸ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕಂತೂ ಅಕ್ಷಯ್ ಅವರು ಆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಇಡೀ ಫ್ಯಾಮಿಲಿ ಅವರ ಮೇಲೆ ಡಿಪೆಂಡ್ ಆಗಿತ್ತು. ಇವತ್ತು ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಅವರ ಒಂದು ಚಿಕಿತ್ಸೆ ನಡೀತಾ ಇದ್ರೆ, ಇವತ್ತು ತಂದೆಗೆ ಆಪರೇಷನ್ ಕೂಡ ಆಗಬೇಕಾಗಿತ್ತು. ಆದ್ರೆ ಈ ರೀತಿಯ ಸಿಚುವೇಶನ್ ಮಧ್ಯೆ ಮುಂದೇನು ಮಾಡೋದು ಅನ್ನೋ ಒಂದು ಸಿಚುವೇಶನ್ ನಲ್ಲಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತ ಸಂಭವಿಸುವಂತಹ ಜಿಲ್ಲೆ ಅಂತಾನೆ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಇಲ್ಲಿ ಜನರು ಟ್ರಾಫಿಕ್ ರೂಲ್ಸ್ ಫಾಲೋನೇ ಮಾಡೋದೇ ಇಲ್ವಂತೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜಿಲ್ಲೆಯಾಗಿ ಬರೋಬ್ಬರಿ 25 ವರ್ಷ ಹಾವೇರಿಗೆ, ಆದ್ರೂ ಕೂಡ ಇವತ್ತಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಮರೀಚಿಕೆ ಆಗಿರುವಂತದ್ದು. ಇನ್ನು ಪ್ರಯಾಣಿಕರು ಯಾವ ರೀತಿ ವಾಹನ ಓಡಾಡ್ತಾರೆ ಅಂದ್ರೆ, ಒಬ್ಬರ ತಲೆ ಮೇಲೆ ಕೂಡ ಹೆಲ್ಮೆಟ್ ಇಲ್ಲದೆ
ವಾಹನಗಳನ್ನ ಓಡಾಡಿಸುವಂತಹದ್ದು, ಇನ್ನು ನೋ ಪಾರ್ಕಿಂಗ್ ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸುವಂತಹದ್ದು. ಒಟ್ಟಾರೆಯಾಗಿ ಅಪಘಾತಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹಾವೇರಿಯಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಸಾರ್ವಜನಿಕರು ಮಾತ್ರ ಬದಲಾವಣೆ ಆಗುವಂತ ರೀತಿ ಕಾಣ್ತಾ ಇಲ್ಲ. ಜೊತೆಯಲ್ಲಿ ಪೊಲೀಸರು ಕೂಡ ಕೆಲಸ ಮಾಡಲಿಕ್ಕೆ ಹರಸಾಹಸ ಪಡ್ತಾರೆ. ಯಾವ ಒಬ್ಬ ವ್ಯಕ್ತಿ ಕೂಡ ಹೆಲ್ಮೆಟ್ ಅನ್ನು ಹಾಕೋದಿಲ್ಲ. 3 ಅಂದ್ರೆ ಟ್ರಿಪಲ್ ರೈಡಿಂಗ್ ವಾಹನವನ್ನು ಓಡಿಸುವಂತಹದ್ದು. ಅವರ ವಾಹನಗಳಿಗೆ ಡಾಕ್ಯುಮೆಂಟ್ ಗಳನ್ನ ಕೂಡ ಇರೋದಿಲ್ಲ. ಹೆಲ್ಮೆಟ್ ಅಂತೂ ಎಲ್ಲೂ ಕೂಡ ಯಾರ ತಲೆ ಮೇಲೂ ಕೂಡ ಹೆಲ್ಮೆಟ್ ಕೂಡ ಕಾಣುವಂತದ್ದಲ್ಲ. ಹೆಲ್ಮೆಟ್ ಜಾಗೃತಿ ಮೂಡಿಸಿದ್ರು, ಹೆಲ್ಮೆಟ್ ಗಳನ್ನ ಉಚಿತವಾಗಿ ನೀಡಿದ್ರು ಕೂಡ ಹಾವೇರಿ ಜಿಲ್ಲೆ ಜನರು ಮಾತ್ರ ಹೆಲ್ಮೆಟ್ ಅನ್ನು ಹಾಕದೆ ಹೀಗೆ ಓಡಾಡ್ತಿರುವಂತದ್ದು. ಹೀಗಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಜನರಿಗೆ ಇದ್ರ ಬಗ್ಗೆ ಪಾಠ ಮಾಡಲಿ, ಜನ ಕೂಡ ಈ ರೀತಿ ಹೆಲ್ಮೆಟ್ ಗಳನ್ನ ಬಳಕೆ ಮಾಡೋದಾಗ್ಲಿ, ಎಲ್ಲಂದ್ರಲ್ಲಿ ವಾಹನಗಳನ್ನು ನಿಲ್ಲಿಸ್ತಿರ್ಲಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರಕೊಪ್ಪ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಯಾದಗಿರಿ ಗಾಂಧಿನಗರದ ಬಳಿಯ ಗಾರ್ಡನ್ ಕುಂಡಪೋಖರಿಗಳ ಅಡ್ಡೆಯಾಗಿ ಮಾರ್ಪಡಲಾಗಿದೆ. ಕಳೆದ ಕೆಲ ವರ್ಷಗಳಿಂದ ನಗರಸಭೆ ಅಧಿಕಾರಿಗಳು ಗಾರ್ಡನ್ ಸ್ವಚ್ಛಗೊಳಿಸದೇ ಇರೋದ್ರಿಂದನೇ ಎಲ್ಲೆಂದರಲ್ಲಿ ವಿಸ್ಕಿ, ಬಿಯರ್ ಬಾಟಲ್ ಬಿದ್ದಿವೆ. ಈ ಕುರಿತಂತೆ ನಮ್ಮ ಯಾದಗಿರಿ ಪ್ರತಿನಿಧಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಯಾದಗಿರಿ ನಗರದ ಗಾಂಧಿನಗರದಲ್ಲಿರ್ತಕ್ಕಂಥ ಈ ಒಂದು ಗಾರ್ಡನ್ ಸಂಪೂರ್ಣವಾಗಿ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿರುವಂತದ್ದು. ಸದ್ಯ ನೀವು ನೋಡ್ತಾ ಹೋಗಬಹುದು, ಎಲ್ಲೆಂದರಲ್ಲಿ ಏನು ಕುಡಿದು ಬಿಸಾಕಿರುವಂತಹ ಬಿಯರ್ ಬಾಟ್ಲಿಗಳು, ಸಿಗರೇಟ್ ಪ್ಯಾಕೆಟ್ಗಳು ಮತ್ತು ಮದ್ಯದ ಬಾಟ್ಲಿಗಳು ಇಲ್ಲಿ ಬಿದ್ದಿರುವಂತದ್ದು ನೋಡ್ತಾ ಇರಬಹುದು ನೀವು. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತೇಳಿ ಈ ಒಂದು ಗಾರ್ಡನ್ ಅನ್ನ ಮಾಡಿದ್ದಾರೆ. ಆದರೆ ಈ ಗಾರ್ಡನ್ ಈಗ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನ ಇಟ್ಟಿದ್ರು. ಈ ಆಟಿಕೆ ವಸ್ತುಗಳೆಲ್ಲವೂ ಕೂಡ ಈಗ ಮುರಿದು ಹೋಗಿ ಸಂಪೂರ್ಣವಾಗಿ ಈಗ ನೋಡ್ತಾ ಇರಬಹುದು ನೀವು ಯಾವ ರೀತಿ ಅಂದ್ರೆ ಇಲ್ಲಿ ಹುಲ್ಲು ಗಿಲ್ಲೆಲ್ಲ ಬೆಳೆದು ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿರುವಂತದ್ದು ನೋಡ್ತಾ ಇರಬಹುದು ನೀವು. ಸಾಕಷ್ಟು ನೀವು ಎಲ್ಲಿ ನೋಡಿದ್ರು ಕೂಡ ಸಿಗರೇಟ್ ಪ್ಯಾಕೆಟ್ಗಳು ಮತ್ತು ಬಿಯರ್ ಬಾಟ್ಲಿಗಳು, ಮದ್ಯದ ಬಾಟ್ಲಿಗಳು ಎಲ್ಲವೂ ಕೂಡ ಇಲ್ಲಿ ಬಿದ್ದಿದ್ರಿಂದ ಈಗ ನಗರಸಭೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಕಾಣ್ತಾ ಇರುವಂತಂದ್ರೆ ನಗರಸಭೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಏನು ಗಾರ್ಡನ್ ಅನ್ನ ದುರಸ್ತಿ ಮಾಡಬೇಕು. ಈ ಒಂದು ಗಾರ್ಡನ್ ನ ದುರಸ್ತಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಈ ಒಂದು ಜನರಿಗೆ ವಾಯುವಿಹಾರಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿನ ಸ್ಥಳೀಯರ ಆಗ್ರಹವಾಗಿರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರ ಜೀವ ಉಳಿಸಬೇಕಿದ್ದ ವೈದ್ಯರೇ ಲಂಚಕ್ಕೆ ಕೈಬುಡ್ಡಿ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೊಟ್ಟಿರೋ ಪ್ರತ್ಯಕ್ಷ ವರದಿ ಇದೆ. ಜಿಲ್ಲೆಗಳಲ್ಲಿ ಎಲ್ಲಾ ಕಡೆ ಕೂಡ ತಾಲೂಕು ಆರೋಗ್ಯ ಕೇಂದ್ರಗಳನ್ನ ತೆರೆದಿದೆ. ಜೊತೆಗೆ ಅಲ್ಲಿ ನುರಿತ ವೈದ್ಯರನ್ನ ಕೂಡ ಉಚಿತ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಎಲ್ಲ ಕಡೆ ಆಸ್ಪತ್ರೆಗಳಲ್ಲಿ ಒಳ್ಳೆ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯ ನರಸಿಂಹಮೂರ್ತಿ ಕಂತೆ ಲಂಚದ ಹಣವನ್ನ ಪಡಿತಾ ಇರತಕ್ಕಂತ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋ ಒಂದು ಕೂಡ ವೈರಲ್ ಆಗಿರುವಂತದ್ದು. ಏನು ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಸಾಕಷ್ಟು ಹಣ ಪಡಿತಾ ಇದ್ದಾರೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಈ ಒಂದು ವಿಡಿಯೋನ ವೈರಲ್ ಮಾಡಿದ್ದಾರೆ. ಜೊತೆಗೆ ಏನು ಬಡ ರೋಗಿಗಳ ಬಳಿ ಕಂತೆ ಹಣವನ್ನ ಈಸ್ಕೊಳ್ತಾ ಇರ್ತಕ್ಕಂಥ ವೈದ್ಯ ನರಸಿಂಹಮೂರ್ತಿಯನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಈ ರೀತಿಯಾಗಿ ಲಂಚ ಪಡಿತಾ ಇರತಕ್ಕಂತ ವೈದ್ಯರನ್ನ ಕೂಡಲೇ ಅಮಾನತು ಮಾಡಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಜೋರಾಗಿ ಕೇಳಿ ಬರ್ತಾ ಇದೆ. ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ರಾಜರಾಜೇಶ್ವರಿ ನಗರದಲ್ಲಿ ಖಾಸಗಿ ಶಾಲಾ ವಾಹನ ಚಾಲಕ ಕುಡಿದು ವಾಹನವನ್ನ ಚಲಾಯಿಸಿರುವುದು ಬೆಳಕಿಗೆ ಬಂದಿದೆ. ಹಲವು ಕಡೆ ಶಾಲಾ ವಾಹನ ಚಾಲಕರು ಕುಡಿದು ವಾಹನವನ್ನ ಚಲಾವಣೆ ಮಾಡುತ್ತಿರುವುದು ಪತ್ತೆಯಾಗಿದ್ದು ಚಾಲಕರನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ನಮ್ಮ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಬೆಳಂಬೆಳಗ್ಗೆ ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಕಳಿಸುವಂತಹ ಪೋಷಕರು ಕೊಂಚ ಎಚ್ಚರವಾಗಿರಿ. ಯಾಕಂದ್ರೆ ಖಾಸಗಿ ಶಾಲೆಯ ವ್ಯಾನ್ ಮತ್ತು ಬಸ್ನ ಚಾಲಕರು ಬೆಳಂಬೆಳಗ್ಗೆ ಕಂಠಪೂರ್ತಿ ಕುಡಿದು ವಾಹನವನ್ನ ಚಲಾಯಿಸುತ್ತಿದ್ದಾರೆ. ಅಂತಹ ಚಾಲಕರ ವಿರುದ್ಧ ಇವತ್ತು ಬೆಂಗಳೂರು ಸಿಟಿ ಸಂಚಾರಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬೆಳಂಬೆಳಗ್ಗೆನೆ ಫೀಲ್ಡ್ಗಳಿದ್ದಂತ ಪೊಲೀಸರು ಖಾಸಗಿ ಬಸ್ಗಳನ್ನ ಪರಿಶೀಲನೆ ಮಾಡಿ ಡ್ರಂಕ್ ಅಂಡ್ ಡ್ರೈವ್ ಮಾಡುತ್ತಿದ್ದಂತಹ ಚಾಲಕರ ವಿರುದ್ಧ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ಆರ್ಆರ್ ನಗರ ಸಂಚಾರಿ ಪೊಲೀಸ್ ಠಾಣೆ ಮತ್ತೆ ಬೇರೆ ಬೇರೆ ಅಂದ್ರೆ ಐಗ್ರೌಂಡ್ಸ್ ಮತ್ತೆ ಅಲ್ಸೂರ್ಗೇಟ್ ಸಂಚಾರಿ ಪೊಲೀಸ್ ಠಾಣೆ ಸೇರಿದಂತೆ ಬೆಂಗಳೂರಿನ ಹಲವು ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಬಹುತೇಕ ಜನ ಖಾಸಗಿ ಶಾಲೆಯ ಮತ್ತು ವ್ಯಾನ್ನ ಚಾಲಕರು ಕುಡಿದು ವಾಹನ ಚಲಾವಣೆ ಮಾಡುತ್ತಿರುವುದು ಗೊತ್ತಾಗಿದೆ. ಹೀಗಾಗಿ ಈಗಾಗಲೇ ಅವರನ್ನ ವಶಪಡೆದು ಅವರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ವಶಪಡೆದು ಈಗ ವಿಚಾರಣೆ ಮಾಡ್ತಿದ್ದಾರೆ. ಈ ಬಗ್ಗೆ ಪೋಷಕರು ಕೂಡ ಎಚ್ಚರ ವಹಿಸಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ದಲಿತ ಸಮುದಾಯದ ಅನುದಾನ ದುರ್ಬಳಕೆ ಆರೋಪ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವಿರುದ್ಧ ದಲಿತ ಸಂಘಟನೆ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಬಿಬಿಎಂಪಿ ಕೇಂದ್ರ ಕಚೇರಿ ಎದುರು ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ. ಬಿಬಿಎಂಪಿ ವಿರುದ್ಧ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ನಾವು ಪ್ರೆಸೆಂಟ್ ಈಗ ಬಿಬಿಎಂಪಿ ಕೇಂದ್ರ ಕಚೇರಿ ಮುಂಭಾಗದಿದ್ರೆ ನೋಡ್ತಿರ್ಬೋದು, ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ದಲಿತ ಸಮುದಾಯದ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪದಡಿ ಇದೀಗ ಆ ದಲಿತ ಪರ ಮುಖಂಡರು ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ. ನೋಡ್ತಿರ್ಬೋದು, ಒಂದ್ ಕಡೆ ಅಂದ್ರೆ ಬಿಬಿಎಂಪಿ ಕೇಂದ್ರ ಕಚೇರಿಗೆ ನುಗ್ಗುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆದ್ರೆ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಅನುದಾನ ದುರ್ಬಳಕೆ ಮಾಡಿಕೊಂಡವರನ್ನ ಅಧಿಕಾರಿಗಳನ್ನ ವಜಾ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಯಾಕಂದ್ರೆ ಹೆಸರು ಚೇಂಜ್ ಆಗಿದೆ ಗ್ರೇಟರ್ ಬೆಂಗಳೂರು ಅಂತ, ಆದ್ರೆ ಅಧಿಕಾರಿಗಳು ಚೇಂಜ್ ಆಗಿಲ್ಲ. ಹೀಗಾಗಿ ಅಂತ ಅಧಿಕಾರಿಗಳನ್ನ ವಜಾ ಮಾಡಬೇಕು, ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತೊಂದ್ ಕಡೆ ಬೆಂಗಳೂರನ್ನ ಅಭಿವೃದ್ಧಿಯತ್ತ ಸಾಕಬೇಕು. ಯಾಕಂದ್ರೆ ಎಲ್ಲವೂ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ. ಗ್ರೇಟರ್ ಬೆಂಗಳೂರು ಹೆಸರು ಚೇಂಜ್ ಮಾತ್ರ ಆಗಿದೆ, ಅಧಿಕಾರಿಗಳಿಗೆ ಚೇಂಜ್ ಆಗಿಲ್ಲ. ನಮ್ಮ ದುರ್ಬಳಕೆ ಅಂದ್ರೆ SC ST ಹಣವನ್ನ ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಬೇಕಂತ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸದಾನಂದ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.